ಎಲ್ಲ ನನ್ನ ಲೀಡರ್ಸ್ ಅನ್ಸುತ್ತ ಸುಮಾರು 11 ಗಂಟೆ ಆಗಿದೆ, ಲೇಟ್ ಆಗಿದೆ. ಹಾಗೂ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ನಮ್ಮನ್ನೆಲ್ಲ ಕರೆದು ಆಂಜನೇಯ ಸ್ವಾಮಿ ದರ್ಶನ ಮಾಡಿಸಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸಿ ಎಲ್ಲರೂ ಆಶೀರ್ವಾದ ಪಡೆಯಲಿಕ್ಕೆ ನಮ್ಗೇನು ಇವತ್ತು ಕರೆದು ನಗಲಿ ಪಂಚಾಯಿತಿಯ ಯಲವಳ್ಳಿ ಗ್ರಾಮಸ್ಥರು ಮತ್ತು ಎಲ್ಲರ ಪಂಚಾಯಿತಿಯ ಲೀಡರ್ಸ್ ಕರೆದು ತುಂಬಾ ಸನ್ಮಾನವನ್ನು ಮಾಡಿ ನೀವು ನೋಡುವಂತ ಭಾಗ್ಯ ನಮ್ಗೆ ಏನು ಕೊಟ್ಟಿದ್ದಾರೆ. ನೀವೆಲ್ಲರೂ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ಇಡೀ ಮುಳುಬಾಗಲ ಕಾಯುವ ಆಂಜನೇಯ ಸ್ವಾಮಿ ಇಡೀ ಮುಳುಬಾಗಲ ಜನತೆಗೆ ಅಭಿವೃದ್ಧಿಗೆ ಒಳ್ಳೇದು ಮಾಡಲಿ. ಬೆಳೆ ಚೆನ್ನಾಗಿ ರೈತರ ಮಕ್ಕಳಲ್ಲಿ ಸಂತೋಷ ಕಾಣಲಿ ಅಂತ ಬಯಸುತ್ತಾ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ಮುಂದೆ ಹೋಗ್ತಾ ಇದೆ ಮುಳುಬಾಗಲು. ಯಾವುದೇ ಪಕ್ಷ ಆಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಅಭಿವೃದ್ಧಿ ಕೆಲಸಕ್ಕೆ ಮಾತ್ರ ನಾವು ಮುಂದೆ ಬರೋಣ ಅಂತ ಹೇಳ್ತಾ ಇವತ್ತು ಯಾರೋ ಇಲ್ಲಿ ಒಬ್ಬರು ಬಂದು ಕೇಳಿ ಮಾತಾಡಿದ್ರು. ಏನಂತ ಮರವಳ್ಳಿಗೆ వచ్చిన ನಮ್ಮ ಅವ್ರಿಗೆ ಕೇಳ್ಕೊಂಡ್ಬಿಡ್ತಾವ ಆರ್ಕೆಸ್ಟ್ರಾ ಅಂತ ಕೇಳನ್ನು 7 ಗಂಟೆ ಆರ್ಕೆಸ್ಟ್ರಾ ಹೋಗೋದು ಕಾದ್ರ ನಾನು ಶಾಸಕರು ದಯచేసి ನಿಮ್ಮೂರಲ್ಲಿ ಏನೇ ಅಭಿವೃದ್ಧಿ ಇದ್ರು ಕೂಡ ಬಂದು ಮೀಟ್ ಮಾಡಿ ಎಲ್ಲ ನನ್ನ ತಾಲೂಕಿನ ಎಲ್ಲ ನನ್ನ ಊರಿನ ಎಲ್ಲ ಗ್ರಾಮಸ್ಥರು ಬಂದು ಮಾತಾಡ್ತೀನಿ. ಇದು ನೀವು ಗೆಲ್ಸಿರ್ತಕ್ಕಂಥ MLA, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ದಯವಿಟ್ಟು ಊರಿನ ಸಮಸ್ಯೆ ಏನೇ ಇದ್ರೂ ಕೂಡ ನೀವು ಬಂದು ಮನೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅದು ಕೆಲಸ ಆಗ್ಲಿಕ್ಕೆಲ್ಲ ನೀವು ಬಂದು ಹೋಗ್ಬೇಕು. ದಯವಿಟ್ಟು ತಾವು ಬರಬೇಕು, MLA ಮೀಟ್ ಮಾಡ್ಬೇಕು. ನಿಮ್ಮೂರಿನ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಮಾತಾಡ್ಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿರ್ಲಿ, ನಿಮ್ಮೂರಿನ ಲೋಕಲ್ ಸಮಸ್ಯೆ ನನಗೆ ಗೊತ್ತಿರಲಿಲ್ಲ. ನೀವು ಬಂದು ನನಗೆ ಡಿಸ್ಕಷನ್ ಮಾಡಿದಾಗ ಮಾತ್ರ ಆ ಸಮಸ್ಯೆ ಗೊತ್ತಾಗುತ್ತೆ. ನನ್ನ ಮುಳುಬಾಗಲ ತನಕ ಎಲ್ಲ ನನ್ನ ಗ್ರಾಮಸ್ಥರಿಗೆ ಒಂದೇ ಮಾತಾಡೋದು, ಇದು ನಿಮ್ಮ ಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ. ನೀವು ಕೊಟ್ಟಿರ್ತಕ್ಕಂಥ ಇದು ಅವಕಾಶ, ಈ ಅವಕಾಶನ ಸದುಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆಲ್ಲ ಹುಡುಗರು ಮತ್ತೆಲ್ಲ ಗ್ರಾಮಸ್ಥರು ಪಕ್ಕದಲ್ಲಿ ತುಂಬಾ ಐಟಮ್ಸ್ ತುಂಬಾ ಕಾಯ್ತವ್ರ. ಪಾಪ ನನ್ನ ಸ್ಪೀಚ್ ಕೇಳಕ್ಕೆಲ್ಲ ಬಂದಿಲ್ಲ, ಆರ್ಕೆಸ್ಟ್ರಾ ನೋಡಕ್ ಬಂದಿದ್ದೀರಿ. ಎಲ್ಲ ನನ್ನ ಸುತ್ತಮುತ್ತ ಗ್ರಾಮಸ್ಥರಿಗೆ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿ. ಸೊ ಮುಂದಿನ ದಿವಸ ಇದೇ ರೀತಿ ಕೂಡ ಅವಕಾಶ ಮಾಡಿಕೊಡ್ತಾ ಅಂತ ಹೇಳ್ತಾ ಅವಕಾಶ ಕೊಡೋದಕ್ಕೆ ಎಲ್ಲ ನನ್ನ ಯುವಕ ಮಿತ್ರರಿಗೆ, ವಿಶೇಷವಾಗಿ ನನ್ನ ಯುವಕ ಮಿತ್ರರಿಗೆ ನೆಕ್ಸ್ಟ್ ಮಂತ್ ನಾನು ಎಲ್ಲ ಹೋಬಳಿ ಯುವಕರನ್ನ ಕರೆಸಿ ನಾನು ಮಾತಾಡ್ತಾ ಇದ್ದೀನಿ. ಒಂದು ಕ್ರೀಡಾ ಚಟುವಟಿಕೆ ಭಾಗಗಳಿಗೆ ಮುಂದೆ ಹೋಗೋಣ. ಎಲ್ಲ ಹೋಬಳದಲ್ಲೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಕ್ರೀಡಾ ಚಟುವಟಿಕೆ ಮಾಡ್ಬೇಕಂತ ಡಿಸೈಡ್ ಆಗಿದ್ದೀವಿ. ಮುಂದಿನ ಒಂದು ತಿಂಗಳು ನಿಮ್ಮನ್ನೆಲ್ಲ ಕರೆದು ಬಂದು ಮಾತಾಡಿಸಿ ಒಳ್ಳೆ ಅಭಿವೃದ್ಧಿಗೆ ಮುಂದೆ ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀವಿ. ಮತ್ತೊಮ್ಮೆ ನಿಮ್ಗೆ ಎಲ್ಲರಿಗೂ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.